ತೀರಾ ತೀರಾ ಕಡಿಮೆ ಐತೆ ರೇಟ್ ಹೆಂಗೆ ಅಂತ ಏನು ರೈತರದ ಪರಿಸ್ಥಿತಿನ ಭಾಳ ಕೇಳತ್ತೈತೆ ರೀ. ಈ ವರ್ಷ ಕಂಡಾಬಿಡಿ ಉಳ್ಳಾಡಿ ಬೆಳೆದತ್ತಾರಿ ಒಟ್ಟು 1500 1000 800 ಬರೀ ಇದೇ ರೇಟ್ ಹೇಳ್ಕೊತ ಹೋಗ್ತಾರೆ ರೀ. ರೈತರು ಬರೋದು ಬರೀ ಹಂಗೆ ಒಟ್ಟು ಕೊಟ್ಟಂಗೆ ತಿಪ್ಪ್ಯಾಗ ಹೋದಂಗೆ ಹೋಗೋದು ಈ ನಮೂನಿ ನಡ್ದೈತೆ ರೀ ಸರ್. ಹೆಂಗೆ ಮಾಡ್ಬೇಕು ರೈತರು? ಈಗ ಎಷ್ಟು ಮಾರ್ಕೆಟ್ನ ಮಾರತೈತೆ ಸರ್ ಹನ್ನೊಂದು ಒಳ್ಳೆಯರ 1200 1300 ಐಟೆ ಮಾರ್ತೈತೆ ಸರ್. ಕೇಳಕ್ಕೆ ಅದೇನು ಯಾರಿಲ್ಲ ಆದ ಇದನ್ನ ಹೇಳ್ತಾರೆ ಬರೀ ಇದನ್ನ ಹೇಳ್ತಾರೆ. ಸರ್ ಬದುಕೋದು ಹೆಂಗೆ ರೈತರು ಎಲ್ಲ ರೈತರು ಹೆಂಗೆ ಬದುಕಬೇಕು ರೀ ಸರ್, ಅದನ್ನು ವಿಚಾರ ಬೇಕಲ್ಲ ಸರ್. ಎಲ್ಲಿಂದ ಬಂದಿರಿ ಸರ್ ನೀವು? ಎಷ್ಟು ನಾವು 20 ವರ್ಷ ಬಿತ್ತಿದ್ದೀವಿ ಸರ್. ಎಲ್ಲಿಂದ ಬಂದಿರಿ ಸರ್? ನಾವು ಜಮಖಂಡಿ ತಾಲೂಕು ಕೊಣ್ಣೂರದಿಂದ ರೀ ಸರ್. ಬರೋ ಹೋಗೋಬ್ರು ಖರ್ಚಿನಾಗ ಖರ್ಚನ ಬರೀ ಹೋಗೋದು ಬರೋದು ಖರ್ಚನ ಇದೇ ಖರ್ಚನ ನಡೆದೈತೆ ರೀ ಸರ್. ಕರೆ ಮತ್ತು ಏನು ಮಾಡಕ್ಕೆ ಬರೋಣ ರೀ ಸರ್. ಸರ್ಕಾರ ಇಷ್ಟೆಲ್ಲ ಮಾತಾಡ್ತೈತಿ, ರೈತರ ಏನು ರೈತರ ಮೇಲೆ ಕಾಳಜಿನೇ ಇಲ್ಲ ರೀ ಸರ್. ಸರ್ಕಾರ ಎಲ್ಲ ರಗಡೆ ಮಾತಾಡ್ತೈತೆ, ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಎಲ್ಲ ಹೇಳ್ತಾರೆ ಸರ್. ಕರೆ ಮತ್ತು ಏನೂ ಮಾಡಾಕತ್ತಾ ಇರಲಿಲ್ಲ, ಏನೂ ಸ್ಪಂದನೆ ಇಲ್ಲ. ಮತ್ತು ಈ ಅತಿ ಅದರ ರೈತರು ಏನು ಮಾಡ್ಬೇಕು ರೀ ಸರ್? ಇವತ್ತು ಎಷ್ಟು ಮಾರೈತೆ ಸರ್? ಈಗ ಈ ಹೊಳೆ ಭಾಳ ಆದ್ರೆ ಹೈಯೆಸ್ಟ್ 1400 ಮರೀತು ನೋಡಿರಿ ಸರ್. 1400 ಹೈಯೆಸ್ಟ್. ಹಾಂ, ಅಂದ್ರೆ ಕೆಜಿಗೆ 14 ರೂಪಾಯಿ ಅಷ್ಟೇ. 14 ರೂಪಾಯಿ ಬಿತ್ತು ರೀ ಸರ್. ಹೆಂಗೆ ರೀ ಹೋದ ವರ್ಷ ಸರ್ 2 ವರ್ಷ ಹಿಡ್ಕೊಂಡು 3000 ತನಕ ಐತ್ರಿ ಸರ್. ಇದೇ ಟೈಮ್ದಾಗ ರೀ ಸರ್. ಈ ವರ್ಷ ಏನು ಸ್ಪಂದನೆ ಇಲ್ಲ ರೀ. ರೈತರು ಭಾಳ ಅಂದ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಕೆಟ್ಟೈತೆ ರೀ ಸರ್ ರೈತರು. ಏನು ಒತ್ತಾಯ ಮಾಡ್ತೀರಿ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಇದನ್ನೇ ಬೇಡ್ಕೊಳ್ರಿ ಸರ್. ನಾವು ರೈತರನ್ನ ಏನೋ ಸ್ಪಂದನೆ ಮಾಡಿ ಏನಾರ ಪರಿಹಾರ ಇದನ್ನು ಮಾಡೋದ್ರ ಕಡೆಗೆ ಸರ್ಕಾರ ಏನಾರ ಸ್ಪಂದನೆ ಮಾಡ್ಬೇಕು ರೀ. ಇರ್ಲಿಕ್ಕೆ ಮತ್ತು ಮನುಷ್ಯಾಗ ಈಗಾದ್ರೆ ಎಣ್ಣೆ ತೊಗೊಳ್ಳೋ ಪರಿಸ್ಥಿತಿ ರೀ. ಮತ್ತೇನು ಮಾಡಂಗತ್ರಿ? ಇಟ್ಟೆಲ್ಲ ಬೆಳೆಸಿ ಕಷ್ಟಪಟ್ಟು ಮಾಡಿ ಮತ್ತು ಅಲ್ಲಿ ಬಳತ ಹಾಕಿರ್ತೀರಿ ಸರ್. ಅವತ್ತನ್ನೆಲ್ಲ ಕೆಟ್ಟು ಹೋಗಿಬಿಡ್ತೈತೆ ರೀ. ಅದು ಬರಂಗಿಲ್ಲ ಐತೆ. ಹಾಂ, ಬರೀ ಕಣ್ಣೀರು ಹಾಕೋದ್ರ ಪರಿಸ್ಥಿತಿನೇ ರೀ ಸರ್. ರೈತರು ಎಲ್ಲಿ ಹೋಗಿ ನೋಡ್ರಿ ಸರ್, ಒಟ್ಟು ಬರೀ ಕಣ್ಣೀರು ಹಾಕೋದ ಪರಿಸ್ಥಿತಿ. ನಿಮ್ಮ ಹೆಸರು? ಸಿದ್ದಪ್ಪ ಗಾಡದ ರೀ ಸರ್. ಕುಸ್ತಿದೆ ಅಂದರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷ 3,500-4 ಸಾವಿರ ರೇಟ್ ಇತ್ತು. ಈ ವರ್ಷ ಲಾಸ್ಟ್ 2,000 ನಡೀತಾ ಇದೆ. ಅದು ಮಹಾರಾಷ್ಟ್ರ ಮಾಲ್. ನಮ್ಮ ಜವಾರಿ ಮಾಲ್ ಅಂದರೆ ನಮ್ಮ ಕರ್ನಾಟಕದ ಮಾಲು ಎಲ್ಲ 8-10 ರೂಪಾಯಿ ಹಿಡ್ಕೊಂಡು 15-16 ಲಾಸ್ಟ್ ಆಗ್ತಾಯಿದೆ. ಈ ಸತಿ ಪ್ರೊಡಕ್ಷನ್ ಹೆಚ್ಚಿದೆ, ಮಹಾರಾಷ್ಟ್ರ ಆಗಲಿ ನಮ್ಮ ಕರ್ನಾಟಕದಾಗಲಿ. ಮತ್ತು ಯಾವಾಗ ನಮ್ಮ ರೈತರು ಸ್ಟಾಕ್ ಇಡ್ತಾಯಿದ್ರು ಏಪ್ರಿಲ್ ಮೇ ಅಲ್ಲಿ, ಆವಾಗ ಮಳೆ ಜಾಸ್ತಿ ಆಗಿದೆ. ಮಳೆ ಬಿಸಿಲು ಅದು ಸ್ವಲ್ಪ ಕ್ಲೈಮೆಟಿಕ್ ಇಂಬ್ಯಾಲೆನ್ಸ್ ಆಗಿ ಈ ಸತಿ ಕ್ವಾಲಿಟಿ ಬರ್ತಾ ಇಲ್ಲ. ಮತ್ತು ಓವರಾಲು ನಮ್ಮ ಗೌರ್ಮೆಂಟದು ಇಂಟರ್ವೆನ್ಷನ್ಸ್ ಇಲ್ಲ. ಯಾಕಂದರೆ ಎಕ್ಸ್ಪೋರ್ಟ್ಸ್ ಯಾವಾಗ ಬೇಕಾದಾಗ ಬಂದ್ ಮಾಡ್ತಾರೆ, ಓಪನ್ ಮಾಡ್ತಾರೆ, ಯಾವಾಗ ಬೇಕಾದಾಗ ಡ್ಯೂಟೀಸ್ ಹಚ್ಚಿಬಿಡ್ತಾರೆ. ಎಕ್ಸ್ಪೋರ್ಟ್ ಡ್ಯೂಟೀಸ್ ಆಗಲಿ ಇಂಪೋರ್ಟ್ ಡ್ಯೂಟೀಸ್ ಆಗಲಿ, ಅದಕ್ಕೆ ಮೇಜರ್ ಅಲ್ಲಿ ಇಶ್ಯೂ ಆಗ್ತಾ ಇದೆ. ಇಂಡಿಯಾ ಮೇಲೆ ಯಾರ್ಯಾರು ಡಿಪೆಂಡೆಂಟ್ ಕಂಟ್ರೀಸ್ ಇದೆ ಅವರೆಲ್ಲ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಇದರಿಂದ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಎಷ್ಟು ಆಗಬೇಕಾಗಿದೆ ಅಷ್ಟು ಆಗ್ತಾ ಇಲ್ಲ ಓವರಾಲು. ಈಗ ಬೆಳಗಾವಿಗೆ ಬರೋದು ಮಹಾರಾಷ್ಟ್ರ ನಮ್ಮ ನಾಸಿಕ್ ಸೈಡ್ ಆಗಲಿ ಪೂನಾ ಸೈಡಲ್ಲಿ ಅಲ್ಲಿಂದ ಬರ್ತಾ ಇದೆ. ಲೋಕಲ್ ಬರ್ತಾ ಇರೋದು ಮುಧೋಳು, ಲೋಕಾಪುರ, ಬಿಜಾಪುರ ಸೈಡ್ ಬರ್ತಾ ಇದೆ ಈಗ ಸದ್ಯಕ್ಕೆ. ಈಗ ಲಾಸ್ಟ್ ರೇಟು 8-10 ರೂಪಾಯಿ ಹಿಡ್ಕೊಂಡು 20 ರೂಪಾಯಿ ನಡೀತಾ ಇದೆ. ಅದರಲ್ಲಿ ಇವತ್ತು ಮತ್ತೆ ಮೊನ್ನೆಕ್ಕಿಂತ ಒಂದು 2 ರೂಪಾಯಿ ಡೌನ್ ಆಯಿತು. ಮೊನ್ನೆ 21-22 ಆಗ್ತಾ ಇತ್ತು, ಇವತ್ತು 20 ರೂಪಾಯಿ ಲಾಸ್ಟ್ ಆಗ್ತಿದೆ. ನಮ್ಮ ಹೆಸರು ಆದರ್ಶ್ ಮತ್ತಿಕೋಪ್ ಅಂತ.